गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम श्री गुरुभ्यो नमः। परम गुरुभ्यो नमः। परमेष्टि गुरुभ्यो नमः। जगद्गुरुवे नमः। सद्गुरुवे नमः। कुलदेवताभ्यो नमः। इष्टदेवताभ्यो नमः। ग्रामदेवताभ्यो नमः। ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಜುಲೈ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 3 ಗ್ರಹಗಳ ರಾಶಿ ಪರಿವರ್ತನೆಯಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ತಿಂಗಳು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ. 29 ಜುಲೈ 2026 ಬುಧವಾರ ಶ್ರೀ ಗುರು ಪೌರ್ಣಿಮೆ. 17/7/2026 ಸೂರ್ಯನ ದಕ್ಷಿಣಾಯನಕ್ಕೆ ಉತ್ತರಾಯಣದಿಂದ ದಕ್ಷಿಣಾಯನಿಗೆ ಸೂರ್ಯನ ಸಂಚಾರ ಚೇಂಜ್ ಆಗುತ್ತೆ. ತರ್ಪಣ ಬಿಡಬೇಕು ಅನ್ನುವಂಥವ್ರು ಹಗಲು 11:45 ಗಂಟೆ ಅಂದ್ರೆ 11:45 AM ನಂತರ ತರ್ಪಣವನ್ನ ನೀವು ಬಿಡಬಹುದು. ಸಿಂಹ ರಾಶಿ ಜಾತಕರಿಗೆ ನಿಮ್ಮ ಜನ್ಮ ರಾಶಿಗೆ 4 ಜುಲೈ 2026 ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ. 7 ಜುಲೈ 2026 ಲಾಭ ಸ್ಥಾನದಲ್ಲಿರುವಂತಹ ಬುಧ ವಕ್ರಿ ಆಗ್ತಾನೆ, ತುಂಬಾ ಶಕ್ತಿಶಾಲಿ ಆಗ್ತಾನೆ. 17/7/2026 ಸೂರ್ಯದೇವ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾನೆ. ಇದರ ಪ್ರಭಾವ ಸಿಂಹ ರಾಶಿ ಜಾತಕರ ಮೇಲೆ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದಾಗ, ನಿಮ್ಮ ಜನ್ಮ ರಾಶಿಗೆ ಶುಕ್ರ ಬಂದಾಗ ನಿಮ್ಗೇನಾಗುತ್ತೆ, ಒಳ್ಳೆ ಬಟ್ಟೆ ಹಾಕೊಳ್ಳೋದ್ರ ಬಗ್ಗೆ ಆಸಕ್ತಿ, ಒಳ್ಳೆ ಒಡವೆಗಳನ್ನ ಹಾಕೊಳ್ಳೋಕೆ ಸ್ತ್ರೀಯರಿಗೆ ಒಳ್ಳೆ ಒಡವೆ, ಒಳ್ಳೆ ಬಟ್ಟೆ, ಒಳ್ಳೆ ಸೆಂಟು, ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು. ಅಡುಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ರುಚಿ ರುಚಿಯಾದಂಥ ಅಡುಗೆ ಮಾಡುವಂಥ ಆಸಕ್ತಿ. ಇನ್ನು ಕೆಲವರಿಗೆ ಡ್ಯಾನ್ಸ್ ಕಲಿಯೋದ್ರ ಬಗ್ಗೆ ಆಸಕ್ತಿ. ಕೆಲವರಿಗೆ ಯಾವಾಗಲೂ ಕೂಡ ಶಾಪಿಂಗ್ ಮಾಡಿ ಫ್ಯಾನ್ಸಿ ಸ್ಟೋರ್ಗಳಿಗೆ ಹೋಗುವಂಥದ್ದು. ಎಲ್ಲಿದ್ರೂ ಅಲ್ಲಿ ಲಕ್ಸುರಿಯನ್ನ ಆಸೆ ಪಡುವಂತಹ ಯೋಗ ಉಂಟಾಗುತ್ತೆ. ಕೆಲವರು ವೃತ್ತಿಯನ್ನ ಕಳ್ಕೊಂಡಿರೋರು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಉದ್ಯೋಗವು ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಚಿನ್ನದ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ ಆಗುತ್ತೆ. ಬೆಳ್ಳಿ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ ಆಗುತ್ತೆ. ನಿಮಗೂ ಚಿನ್ನ ಬೆಳ್ಳಿ ಖರೀದಿ ಮಾಡುವಂತಹ ಯೋಗ ಉಂಟಾಗುತ್ತೆ. ಮದ್ಯ ವ್ಯಾಪಾರಸ್ಥರಿಗೆ ಲಾಭ ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತೆ. ವಿವಾಹದ ಮೊದಲು ಇಬ್ಬರ ಜಾತಕಗಳನ್ನ ನೀವು ತೋರಿಸಿ ವಿವಾಹ ಆಗಬೇಕು. ದೋಷಗಳೇನಿದೆಯೋ ಅದನ್ನ ಪರಿಹಾರವನ್ನ ಮಾಡ್ಕೋಬೇಕು. ನೀವು ತುಂಬಾ ಬ್ಯೂಟಿ ಕಾನ್ಶಿಯಸ್ನೆಸ್ ತುಂಬಾ ಇರುತ್ತೆ. ಅಂದ್ರೆ ನನ್ನ ಶರೀರ ತುಂಬಾ ಚೆನ್ನಾಗಿ ಕಾಣಬೇಕು, ಅದಕ್ಕೋಸ್ಕರ ಕಾಸ್ಮೆಟಿಕ್ಸ್ ತಗೊಳ್ಳುವಂಥದ್ದು. ಕೆಲವರು ಒಳ್ಳೊಳ್ಳೆ ಫಿಲಮ್ಗಳು ನೋಡೋಕ್ಕೆ ಥಿಯೇಟರ್ಗಳಿಗೆ ಹೋಗ್ತೀರಾ, ಮಾಲ್ಗಳಿಗೆ ಹೋಗ್ತೀರಾ. ಇವೆಲ್ಲದ್ರ ಬಗ್ಗೆ ಆಸಕ್ತಿ ಕೊಡುವಂಥವ್ನು, ಪ್ರಾಪಂಚಿಕ ಆಸಕ್ತಿ ನಿಮ್ಗೆ ಯಾರು ಕೊಡ್ತಾನೆ? ಶುಕ್ರ. ಶುಕ್ರ ನಿಮ್ಮ ಜನ್ಮ ರಾಶಿಯ ಚಂದ್ರನ ಟಚ್ ಮಾಡಿದ ತಕ್ಷಣ ನಿಮ್ಗೇನಾಗುತ್ತೆ, ಖರ್ಚು ಮಾಡಬೇಕು. ಎಷ್ಟು ಉಳಿಸಿದ್ರೆ ಏನು ಪ್ರಯೋಜನ? ಲಾಸ್ಟ್ ನಾವೇನು ತಗೊಂಡು ಹೋಗ್ತೀವ? ಇರೋವರೆಗೂ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನುವಂತಹ ಮನೋಭಾವ ಸಿಂಹ ರಾಶಿಯವರಿಗೆ ಈ ತಿಂಗಳು ಪ್ರಾಪ್ತಿಯಾಗತ್ತೆ. ಅದ್ರ ಜೊತೆಗೆ ಶುಕ್ರನ ಜೊತೆಗೆ ಕೇತು ಇರೋದ್ರಿಂದ ನಿಮಗೇನಾಗುತ್ತೆ, ಒಂದೊಂದ್ಸಲ ಎಲ್ಲದ್ರ ಮೇಲೂ ವೈರಾಗ್ಯ, ಪ್ರಾಪಂಚಿಕ ಸುಖದ ಬಗ್ಗೆ ವೈರಾಗ್ಯ. ನೀವು ವಿವಾಹ ಆಗಿದ್ದರೆ ಸ್ತ್ರೀಯ ವಿಚಾರದಲ್ಲೂ ಕೂಡ ವೈರಾಗ್ಯ ಉಂಟಾಗುವಂತಹ ಸಾಧ್ಯತೆ. ಯಾವುದು ಬಟ್ಟೆ ಹಾಕ್ಲಿಕ್ಕೆ ಇಷ್ಟ ಇರಲ್ಲ, ಒಡವೆ ಹಾಕೊಳಕ್ ಇಷ್ಟ ಆಗಲ್ಲ, ಒಳ್ಳೆ ಮೇಕಪ್ ಮಾಡ್ಕೊಳಕ್ ಇಷ್ಟ ಆಗಲ್ಲ, ಆ ತರ ರಿವರ್ಸ್ ಕೂಡ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಬುಧ ವಕ್ರಿ ಆಗ್ತಾನೆ, ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ಯಾರ್ಯಾರು ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸ್ ಅನ್ನು ತಗೊಂತೀರಿ, ಚೆನ್ನಾಗಿ ಪಾಸ್ ಆಗ್ತೀರಿ, ನೀವು ಓದುವಂತಹ ವಿದ್ಯೆಯಿಂದ ನಿಮಗೆ ಲಾಭ ಆಗುತ್ತೆ. ನೀವು ಹಣವನ್ನ ಹೂಡಿಕೆ ಮಾಡಿದ್ರೆ ಅದರಿಂದನೂ ಕೂಡ ಧನಲಾಭ ಯೋಗ ಸಿಂಹ ರಾಶಿ ಜಾತಕರಿಗೆ ಜುಲೈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಭಾಷಣಗಾರರಿಗೆ ಧನ ಪ್ರಾಪ್ತಿ, ಸಂಗೀತಗಾರರಿಗೆ ಧನ ಪ್ರಾಪ್ತಿ, ಫಿಲಂ ಆಕ್ಟರ್ಗಳಿಗೆ ಒಳ್ಳೆ ಧನ ಲಾಭ ಉಂಟಾಗುವಂಥದ್ದು, ಫ್ಯಾಷನ್ ಶೋ ನಡೆಸುವಂಥವ್ರು, ಪಬ್ಗಳು ನಡೆಸುವಂಥವ್ರಿಗೆಲ್ಲ ಒಳ್ಳೆ ಧನ ಲಾಭ ಸಿಂಹ ರಾಶಿ ಜಾತಕರಿಗೆ ಉಂಟಾಗುತ್ತೆ. ರಾಶ್ಯಾಧಿಪತಿಯಾದಂತಹ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಹೋದಾಗ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಕೂಡ ಈಡೇರಲ್ಲ. ಪೊಲಿಟಿಷಿಯನ್ಸ್ ಹತ್ರ ನೀವೇನೇ ಕೆಲಸಗಳು ಮಾಡಿಸ್ಕೋಬೇಕು, ರಾಜಕಾರಣಿಗಳನ್ನ ಹೋಗಿ ಮೀಟ್ ಮಾಡಕ್ ಹೋಗ್ತೀರಾ, ಅವರೆಲ್ಲ ಹೊರಟೋಗಿರ್ತಾರೆ. ಅಥವಾ ನಿಮ್ಮ ಹೈಕಮಾಂಡ್
ಅಥವಾ ಯಾರೋ ಲೀಡರ್ನ ಮೀಟ್ ಮಾಡಬೇಕು, ಅವು ಸರಿಯಾಗಿ ಸಿಗಲ್ಲ. CM ಚೀಫ್ ಮಿನಿಸ್ಟರ್ ಮೀಟ್ ಮಾಡಬೇಕು, ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಬೇಕು, ಗವರ್ನರ್ನ ಮೀಟ್ ಮಾಡಬೇಕು, ಅವ್ಯಾವುದೂ ಕೆಲಸ ಕಾರ್ಯಗಳು ಆಗದೆ ಹಾಗೆ ನಿಂತು ಹೋಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಅದರ ಜೊತೆಗೆ ಸಿಂಹ ರಾಶಿ ಜಾತಕರು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ನೀವು ಕೊಡಬೇಕಾಗತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹೈಪ್ ಅಂತ ಬಟನ್ ಬಂದರೆ ಲೈಕ್ ಮಾಡ್ಬೇಕಾದ್ರೆ ಹೈಪ್ ಮಾಡಿ, ಅನೇಕ ಜನಗಳಿಗೆ ವಿಡಿಯೋ ತಲುಪುತ್ತೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಶೇರ್ ಮಾಡ್ತಾ ಇದ್ದೀರಾ, ಹೈಪ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಪ್ರಿಯ ವೀಕ್ಷಕರೇ, ನಿಮಗೆ ಸುಖ ಶಾಂತಿ ಪ್ರಾಪ್ತಿಯಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.